ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಸ್ತೋತ್ರಗಳಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಸತಿಗೆ ನಾವು ಬಹು ಮುಖ್ಯವಾಗಿರೋಂಥ ಒಂದು ಪಾಠ ನೋಡಿದ್ರಿ. ಆತ್ಮ ಆತ್ಮ ಯಾವ ರೀತಿ ಸಾಯ್ತಾರೆ ಅಂತ ನಾವು ಸತ್ಯವೇದಲ್ಲಿ ನೋಡಿದ್ರಿ. ಅದಾಗಿದ ನಂತರ ಆತ್ಮ ಅಂದ್ರೆ ಏನಪ್ಪ ಅಂತ ನೋಡಿದ್ರಿ. ಆಮೇಲೆ ಈ ಒಂದು ಸತ್ತ ಮೇಲೆ ಹಾಗೆ ಬರೋದು, ಹೀಗೆ ಬರೋದು, ಆತ್ಮ ಥರ ಬರೋದು, ಅಂದ್ರೆ ಈ ದೇವಾಪೇತಗಳ ಥರ ಬರೋದು, ಇದೆಲ್ಲ ಏನಪ್ಪ ಅಂತ ನಾವು ಸತ್ಯವೇದಲ್ಲಿ ಮಾಡಿದ್ರಿ, ಎಲ್ಲ ನೋಡಿದ್ರಿ. ಸೊ ಅದ್ಯಾವುದು ಸತ್ಯವೇದ ಸಪೋರ್ಟ್ ಮಾಡಿದ್ರಂಥ ತತ್ವ, ಅದು ಮನುಷ್ಯನ ಒಂದು ಕಲ್ಪನಾ ಕಥೆಗಳು ಅಂತ ನಾವು ಸತ್ಯವೇದಲ್ಲಿ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದಾದ್ಮೇಲೆ ಕಳೆದ ವಾರ ನಾವು ಮುಖ್ಯವಾಗಿ ನೋಡಿದ್ದೇನಪ್ಪ ಅಂದ್ರೆ, ಸತ್ಯವೇದ ಮುಖಾಂತರನೇ, ಸತ್ಯವೇದದಲ್ಲೇ ಎಷ್ಟೋ ಒಂದು ಅಂಶಗಳು ಆತ್ಮ ಸಾಯ್ದ ರೀತಿಯಲ್ಲಿ ಘಟನೆಗಳಿದೆಯಲ್ಲ, ಅದಕ್ಕೆ ಅರ್ಥಗಳು ಏನಪ್ಪಾ ಅಂತ ನಾವೇನಪ್ಪ ಮಾಡಿದ್ರಿ ಅಂದ್ರೆ, ಸತ್ಯವೇದ ಮುಖಾಂತರ ಅದನ್ನೆಲ್ಲ ನಾವು ಹುಡುಕಿದ್ರಿ, ಓದಿದ್ರಿ, ತಿಳ್ಕೊಂಡ್ರಿ. ಅದ್ರಲ್ಲಿ ನಮಗೆ ಏನಪ್ಪ ಗೊತ್ತಾಯ್ತು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ ಅದು, ಆ ಸತ್ತೋಗಿರೋಂಥ ಸ್ಯಾಮ್ಯಲ್ನ ಎಬ್ಸೋಂಥ ವಿಚಾರ. ಸೊ ಅಲ್ಲಿ ಸತ್ತೋಗಿರೋಂಥ ಸ್ಯಾಮ್ಯಲ್ ಎದ್ ಬನ್ನ ಅಂತ ನೋಡಿದ್ರೆ, ಎದ್ ಬಂದಿದ್ ಯಾರು ಆಕ್ಚುಲಿ? ಸ್ಯಾಮ್ಯಲ್ ಎದ್ ಬನ್ನ ಹೇಳ್ರಿ, ಎಲ್ಲ ಪಾಠ ಕೇಳ್ತಾ ಇದ್ರಲ್ಲ? ಇಲ್ಲ ಇಲ್ಲ ಇಲ್ಲ. ಆಮೇಲೆ ಬಂದಿಲ್ಲ ಬ್ರದರ್. ಅಲ್ಲರ ಸ್ಯಾಮ್ಯಲ್ ಬೇರೆಯವರು ಬಂದಿದ್ದು ಬ್ರದರ್, ಸೈತಾನ್ ಪ್ಲಾನ್ ಮಾಡಿ ಬೇರೆಯವ್ರನ್ನ ಯಾರನ್ನ ಕರೆಸಿರ್ಬೇಕು ಬ್ರದರ್. ಅಲ್ವರ, ಯಾರ್ದು ಕರ್ಸಿಲ್ಲ. ಸೇತಾನ ಆತರ ಕಾಣಿಸೋ ರೀತಿಲಿ ಮಾಡಿತಾನೆ ಅಷ್ಟೇ ಹೊರತು, ಯಾಕಂದ್ರೆ ಯಾರು ಇದ್ ಬರಕ್ ಸಾಧ್ಯ ಇಲ್ಲ. ಸ್ಯಾಮ್ಯಲ್ ಏನ್ರಿ, ಸತ್ತಾಗಿರೋ ಯಾವ ಮನುಷ್ಯನ ಇದ್ ಬರಕ್ ಸಾಧ್ಯನೇ ಇಲ್ಲ. ಅದರ ಇಲ್ಲಿ ಸೇತಾನ ಏನಪ್ಪ ಮಾಡಿತ ಅಂದ್ರೆ ಏನ್ರಿ, ಆ ಎದ್ದು ಬರೋ ತರ ಮಾಡಿತ್ತಾನೆ ಅಷ್ಟೇ. ಅದ್ರ ಅದಕ್ಕೆ ಸೌಲ್ ರಾಜ ಅಲ್ಲಿ ಸ್ಯಾಮ್ಯಲ್ನ ನೋಡದ್ನಾ? ಬ್ರದರ್ ನೋಡಿಲ್ಲ. ಹಾ, ನೋಡ್ಲಿಲ್ಲ. ನೋಡಿದ್ರ ಆ ಮಾಟಕಾತಿ ಸ್ತ್ರೀ ಹೇಳ್ತಾಳೆ, ಯಾರೋಬ್ರು ವಯಸ್ಸಾಗಿರೋರು ನಿಲ್ವಂಗಿ ಹಾಕೊಂಡು ಬರ್ತಾವ್ರೆ ಅಂತ. ಅಷ್ಟು ಮಾತ್ರ ಇವ್ರು ಊಹೆ ಮಾಡ್ಕೊಂಡ್ಬಿಡ್ತಾರ್ರಿ. ಅದನ್ನ ಅದು ನೋಡ್ಬೇಕಾದ್ರೆ ಊಹಾಪೋಹ ಕಥೆಗಳು ಸತ್ಯವೇದಕ್ಕೆ ಆಧಾರ ಅಲ್ಲ. ಸೊ ಅದಕ್ಕೆ ನಾವು ಬಹು ಸ್ಪಷ್ಟವಾಗಿ ನೋಡಿದ್ರಿ ಅದ್ರ ಬಗ್ಗೆ. ಆಮೇಲೆ ಅದು ನಿಜವಾದ ಒಂದು ಪ್ರವಾದನೆ, ಅಥವಾ ನಿಜವಾದ ಪ್ರವಾದಿ ಬಂದು ನಿಜವಾದ ಪ್ರವಾದನೆ ಮಾಡಿದ್ರೆ ಅವ್ರು ಹೇಳಿದಂಥ ಮಾತು ನೆರವೇರಬೇಕಾಗಿತ್ತು. ಏನಂತ ಹೇಳ್ತಾರೆ? ನಾಳೆ ಯುದ್ಧದಲ್ಲಿ ನೀನು, ನಿನ್ನ ಮಕ್ಳು ಎಲ್ಲಾರು ಏನಾಗ್ತೀರಾ? ಸಾಯ್ತಾರೆ ಅಂತ ಹೇಳ್ತಾರೆ. ಆ ಯುದ್ಧದಲ್ಲಿ ಸೌಲು ಮತ್ತೆ ಸೌಲಿನ ಮಕ್ಕಳು ಎಲ್ಲಾರು ಸತ್ತೋದ್ರಾ? ಒಬ್ರು ಇಲ್ಲ ಉಳಿದ್ರು. ಬ್ರದರ್, ಎಲ್ಲರೂ ಸಾಯ್ನಿಲ್ಲ. ಒಬ್ಬ ಉಳ್ಕೊಂಡಿದ್ದಾನೆ. ವೆರಿ ಗುಡ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ದೇವರು ಈ ತರ ಸುಳ್ಳು ಪ್ರವಾದನೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ನೆರವೇರಿದ್ರೆ 100/100% ಏನಬೇಕು? ನೆರವೇರ್ಬೇಕು. ಸುಮ್ಮನೆ ಏನಾರೋ ಒಂದು ಅಲ್ವರ ಅಷ್ಟು ಇಷ್ಟು ನೆರವೇರಂಥದ್ದು ದೇವ್ರ ಕೆಲಸ ಅಲ್ಲ. ಸೊ ಅದರಿಂದ ನಮ್ಗೆ ಏನಪ್ಪ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ ಅಂತಂದ್ರೆ, ಇದು ಆತ್ಮ ಸಾಯ್ದರೇಕೆ ಆಧಾರವಾಗಿ ತಗೊಳಕ್ಕೆ ಸಾಧ್ಯ ಇಲ್ಲ. ಈ ಘಟನೆನ ಮತ್ತೆ ಸತ್ಯವೇದಲ್ಲಿ ಏನಕ್ಕಪ್ಪ ರೆಕಾರ್ಡ್ ಮಾಡಿದ್ದಾರೆ ಅಂತಂದ್ರೆ, ಸೇತಾನಿತನೆಲ್ಲ ಕುತಂತ್ರ ಮಾಡ್ತಾನಪ್ಪ ಅಂತ ಸಾಧ್ಯತೆ ಇದೆ ಅಂತಂದ್ಬಿಟ್ಟೆ ದೇವರು ನಮಗೆ ಸತ್ಯವೇದಲ್ಲಿ ಮಾಡಿ ರೆಕಾರ್ಡ್ ಮಾಡಿ ನಮಗೆ ಕೊಟ್ಟಿರೋದು. ಅದರ ಸರಿ, ಇವಾಗ ಈ ವಾರ ನಾವೇನಪ್ಪ ಮಾಡೋಣ ಅಂದ್ರೆ, ಇನ್ನ ಒಂದು ಘಟನೆ ಇದೆ ಸತ್ಯವೇದಲ್ಲಿ. ಇನ್ನ ಬೇಜಾನಿದೆ, 8 ಇದೆ ಘಟನೆಗಳು. ಅದರ 8 ಒಂದೊಂದೇ ನಿಂತ ನೋಡ್ಕೊಂಡು ಹೋಗೋಣ ಅದರ. ಆದ್ರೆ ಈ ವಾರ ಇನ್ನೊಂದು ಭಾಗ ನೋಡೋಣ. ಯಾವ್ದಪ್ಪ ಅದು ಅಂತಂದ್ರೆ, ಮತ್ತೇನೇ ಬರೆದಂಥ ಸುವಾರ್ತೆ 17ನೇ ಅಧ್ಯಾಯ 1ರಿಂದ 3ನೇ ವಾಕ್ಯದಲ್ಲಿ ಒಂದು ಸನ್ನಿವೇಶ ಬರ್ತಾರೆ. ಸನ್ನಿವೇಶನ ಓದ ನೋಡ್ರಿ. ದಯವಿಟ್ಟು ಯಾರು ಸೋದರ ಸೋದರಿಗಳು ಓದ್ಬೇಕಾಗಿರ್ತೀನಿ, ಓದಿ ಪ್ಲೀಸ್. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ವೆರಿ ಗುಡ್. ಅಲ್ಲಿ ಅಲ್ಲಿ ಏನಪ್ಪ ನೋಡ್ತಾರೆ, 6 ದಿವಸಗಳಾದ ಮೇಲೆ ಅಂತ ನೋಡ್ತೀವಿ. ಯಾಕೆ 6 ದಿವಸಗಳಾದ ಮೇಲೆ? ಇದೆಲ್ಲ ರೀಸನ್ ಇದೆ, ಎಲ್ಲ ಪಾಠಗಳಿದೆ, ನೋಡೋಣ ಆಯ್ತರ. ಆದ್ರೆ ಏನ್ ಹೇಳ್ತಾರೆ, 6 ದಿವಸಗಳಾದ ಮೇಲೆ ಯೋಹಾನ, ಯಾಕೋಬ, ಪೇತ್ರನ ಕರ್ಕೊಂಡು ಒಂದು ಬಹು ಎತ್ತರವಾಗಿರೋಂಥ ಬೆಟ್ಟಕ್ಕೆ ಹೋಗ್ತಾರಂತೆ. ಯಾಕೆ ಎತ್ತರವಾಗಿರೋ ಬೆಟ್ಟ ಅಂತ ನೋಡೋಣ ಅಲ್ದ್ರ. ಅಲ್ಲಿ ಏನಾಯ್ತಂತೆ ನೆಕ್ಸ್ಟ್ ಆಮೇಲೆ? ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು. ನೋಡ್ರ, ಅಲ್ಲಿ ಆತನ ಕಣ್ಣು ಮುಂದೆನೆ ರೂಪ ಏನಾಯ್ತಂತೆ, ಹಂಗೆ ಹಂಗೇ ಬೇರೆ ಆಯ್ತು. ಯಾರ ಕಣ್ಣು ಮುಂದೆ? ಶಿಷ್ಯನ್ರುಗಳ ಕಣ್ಣು ಮುಂದೆ ಯಾರ ರೂಪ ಬೇರೆ ಆಯ್ತು? ಕ್ರಿಸ್ತನ ರೂಪ ಏನಾಯ್ತು, ಹಂಗೇ ಬೇರೆ ಆಯ್ತಂತೆ. ಆಮೇಲೆ
ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು. ನೋಡ್ರ, ಕ್ರಿಸ್ತನ ಮುಖ ಹೆಂಗಪ್ಪ ಪ್ರಕಾಶಿಸ್ತು ಅಂತ ನೋಡಿದ್ರೆ ಸೂರ್ಯನ ಹಾಗೆ ಪ್ರಕಾಶಿಸ್ತು ಅಂತ ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ನೋಡ್ರ, ಅವಾಗ ಕ್ರಿಸ್ತನ ಒಂದು ವಸ್ತ್ರಗಳು ಏನ್ರಿ ಬೆಳ್ಳಕಾದವಂತರಿ ಅಲ್ವರ. ಆಮೇಲೆ ನೆಕ್ಸ್ಟ್ ಇದಲ್ಲದೆ ಮೋಶೆಯು ಏಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಇವ್ರ ಸಂಗಡ ಮೋಸೆ ಮತ್ತು ಎಲಿಯ ಮಾತಾಡೋದು ಏನ್ ಮಾಡದಂತೆ ಕಾಣಿಸ್ಕೊಂಡ್ರು ಅಂತ ಹೇಳುತ್ತೆ. ಅದರ ಯಾರು ಕಾಣಿಸ್ಕೊಂಡ್ರು? ಮೋಸೆ ಮತ್ತು ಎಲಿಯ ಏನಂತ ಇಬ್ರು ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ. ಮಾತಾಡೋದನ್ನ ಯಾರ ಜೊತೆಗೆ? ಕ್ರಿಸ್ತನ ಜೊತೆಗೆ ಮಾತಾಡೋದನ್ನ. ಅದರ ಸರಿ, ಇವಾಗ ಆತ್ಮ ಸಾಯ್ತಾರೆ ಅಂತ ನಾವು ಬಹು ಸ್ಪಷ್ಟವಾಗಿ ನೋಡಿದ್ರಿ. ಸತ್ತೋರು ಯಾರು ಇಮ್ಮಿಡಿಯೇಟಾಗಿ ಸತ್ತೋಗಿದ ತಕ್ಷಣ ಪರಲೋಕಕ್ಕೋ ನರಕಕ್ಕೆ ಹೋಗಲ್ಲ ಅಂತ ನಾವು ಸತ್ಯವೇದಲ್ಲಿ ನೋಡಿದ್ರಿ. ಯಾಕಪ್ಪ ಅಂತಂದ್ರೆ ಸತ್ತೋರೆಲ್ಲ ತಿರುಗಿ ಎದ್ದು ಬರೋದು ಯಾವಾಗ? ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅಂತ ಬಹು ಸ್ಪಷ್ಟವಾಗಿ ವಾಕ್ಯಗಳ ಮುಖಾಂತರ ನೋಡಿದ್ರಿ ಅಲ್ವರ. ಕೆಲವೊಂದು ವಾಕ್ಯಗಳು ಇನ್ನೊಂದ್ಸತಿ ಓದ್ಬಿಡೋಣ ನಮ್ಮ ಗಮನಕ್ಕೆ ಅಲ್ವರ, ನಮ್ಮ ನೆನಪಿಗೆ ತರದಕ್ಕೋಸ್ಕರ. ಯಾವ್ದಪ್ಪ ಅಂದ್ರೆ 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ ಯಾರಾದ್ರು. 1 Thessalonians 4:16 ಓದ್ರಿ ಯಾರು ಬ್ರದರ್ ಸಿಸ್ಟರ್ಸ್, ಯಾರು ಓದ್ಬೋದು, ಬೈಬಲ್ ತೆಗೆದಿದ್ರೆ ಓದ್ಬೋದು. ಓದಿ ಸಂತೋಷ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ನೋಡಿದ್ರ ಏನ್ರಿ? ನೋಡ್ತೀನಿ ಅಂದ್ರೆ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಏನ್ರಿ ಆಕಾಶದಿಂದ ಇಳಿದು ಬರೋರು. ಕರ್ತನ ತಾನೇ ಏನ್ ಮಾಡ್ತಾರೆ? ಬರ್ತಾರೆ. ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಹೇಳ್ತಿರೋದು ಅಲ್ವರ. ಆವಾಗ ಏನ್ರಿ ಮೊದಲು ಯಾರಪ್ಪ ಎದ್ ಬರ್ತಾರೆ ಅಂತ ನೋಡಿದ್ರಿ ವಾಕ್ಯದಲ್ಲಿ? ಯಾರು ಎದ್ ಬರ್ತಾರಂತೆ? ಆ, ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಗ ಕ್ರಿಸ್ತನಲ್ಲಿ ಸತ್ತಿರೋರು, ಬೇರೆ ಯಾರೋ ಅಲ್ಲ ರೀ. ಫಸ್ಟ್ ಇವ್ರು ಎದ್ ಬರೋದು. ಯಾರು ಕ್ರಿಸ್ತನ ಸತ್ತಿರೋರು ಅಂತಂದ್ರೆ ಸಭೆ. ಕ್ರಿಸ್ತನಲ್ಲೇ ಸತ್ತಿರೋರು ಫಸ್ಟ್ ಏನ್ ಮಾಡ್ತಾರಂತೆ? ಎದ್ ಬರ್ತಾರಂತೆ ನೋಡಿದ್ರ. ಆಮೇಲೆ ಮಿಕ್ಕಿದೇನ್ರಿ ಲೋಕ ಜನಗಳು. ಹಂಗಂದ್ರೆ ಸಭೆನೇ ಎದ್ ಬಂದಿಲ್ಲ ಅಂತಂದ್ರೆ ಮಿಕ್ಕಿದ ಲೋಕ ಜನಗಳು ಯಾರು ಎದ್ ಬಂದಿಲ್ಲ ಅಂತಂದ್ರೆ ಇಲ್ಲಿ ಮೋಸೆ ಮತ್ತೆ ಎಲಿಯಾ ಹೇಗೆ ಎದ್ ಬರಕ್ ಸಾಧ್ಯ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯಾಗಲಿ ಎಷ್ಟು ಜನ ಹೇಳ್ತಾರೆ, ಬ್ರದರ್ ನೋಡಿ ಇಲ್ಲಿ ಮೋಸೆ ಮತ್ತೆ ಎಲಿಯಾ ಕಾಣಿಸ್ಕೊಂಡ್ರಲ್ಲ, ಅವ್ರು ಏನಾಗಿದ್ರು? ಪರಲೋಕದಲ್ಲಿದ್ರು. ಅದಕ್ಕೆ ಅವ್ರದ್ದು ಏನಾಗಿದ್ರೆ ಬಂದು ಕಾಣಿಸ್ಕೊಂಡ್ರೆ ಹಂಗೆ ಸತ್ತಿದ ತಕ್ಷಣ ಮನುಷ್ಯ ಏನಾಗ್ತಾನೆ? ಅವನು ಸ್ವರ್ಗಕ್ಕೋ ನರಕಕ್ಕೋ ಹೊಟ್ಟೋಗ್ಬಿಡ್ತಾನೆ ಅಂತ ಹೇಳ್ತಾರೆ ಅಲ್ವರ. ಅದೇ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಸ್ವಲ್ಪ ನಾವೇನ್ ಮಾಡಕ್ಕಿಲ್ಲಿ ಯೋಚನೆ ಮಾಡ್ಬೇಕ್ರಿ. ಯಾಕಂದ್ರೆ ಒಂದೇ ಒಂದು ವಾಕ್ಯನ ಓದ್ಬಿಟ್ಟು ನಿರ್ಧಾರಕ್ಕೆ ಬರೋದಲ್ರಿ, ಹಲವಾರು ವಾಕ್ಯಗಳನ್ನ ಓದ್ಬೇಕು ಅದರ. ಇನ್ನೊಂದು ವಾಕ್ಯ ಓದ ನೋಡಿರ್ತೀನಿ, ಯೋಹಾನ 5:28. ಯಾರಾದ್ರು ಓದ್ರಿ ಬ್ರದರ್ ಸಿಸ್ಟರ್ಸ್? ಯೋಹಾನ 5:28. ಯೋಹಾನ 5ನೇ ಅಧ್ಯಾಯ 28ನೇ ವಾಕ್ಯ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ನೋಡ್ರ, ಆಶ್ಚರ್ಯ ಪಡಬೇಡಿರಿ. ಎಲ್ಲಾರು ಎಲ್ಲವ್ರಂತೆ? ಸಮಾಧಿಗಳಲ್ಲಿ. ನೋಡ್ರ, ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ. ನಾನು ಏನೋ ಹೇಳ್ತಾ ಇದ್ದೀನ? ಯೇಸು ಕ್ರಿಸ್ತನು ಹೇಳ್ತಾರೆ ಸಮಾಧಿ ಇಲ್ದಿರೋರು ಎಲ್ಲರೂ. ಅಂದ್ರೆ ಎಲ್ಲರೂ ಇರೋದು ಅಲ್ಲೇ ರೀ. ಎಲ್ಲಾರ್ದು ಅಡ್ರೆಸ್ ಅದೇ ಅಲ್ವರ. ಮರಣ ಹೊಂದಿದ್ಮೇಲೆ ಮನುಷ್ಯ ಎಲ್ಲ ಹೋಗೋದು ಸಮಾಧಿಗಿನ. ಎಲ್ಲಾರು ಅಲ್ಲೇ ಅವರೇ. ಅಲ್ಲಿ ಇರೋರು ಎಲ್ಲರೂ ಎದ್ದು ಬರುವಂತ ಕಾಲ ಬರ್ತದೆ. ಬಂದ್ಬಿಡಿದ್ಯಾ? ಯೇಸು ಕ್ರಿಸ್ತ ಬರ್ತಾರೆ ನೇಮನಿಂಗು ಫ್ಯೂಚರ್ ಅಲ್ಲಿ ಆಲ್ರೆಡಿ ಆಗಿದೆ ಅಂತಲ್ಲ ರೀ. ಯಾವಾಗ? ಆತನ ಧ್ವನಿಯನ್ನು ಕೇಳಬೇಕು. ಯಾವ ಧ್ವನಿ? ತುತ್ತೂರಿಯ ಧ್ವನಿಯನ್ನು ಏನ್ ಮಾಡೋಕ್ಕೆಲ್ಲ ಕೇಳಬೇಕು. ಯಾವಾಗ ತುತ್ತೂರಿ ಧ್ವನಿ ಕೇಳ್ತಾರೆ? ಕ್ರಿಸ್ತನ ಎರಡನೇ ಬರುವಿಕೆಯಲ್ಲೇ. ಕ್ರಿಸ್ತನ ಎರಡನೇ ಬರುವಿಕೆಯಲ್ಲೇ ತುತ್ತೂರಿ ಧ್ವನಿ ಕೇಳ್ತಾನೆ. ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಎಲ್ಲಾರು ಕೇಳಿದ್ರು ಹಂಗೆ ಎದ್ದೋಗೋದಕ್ಕೆ ಹೆಂಗೆ ಸಾಧ್ಯ? ಖಂಡಿತವಾಗೇನಿಲ್ಲ, ಸಾಧ್ಯನೇ ಇಲ್ಲ ಅಲ್ವರ. ಇನ್ನೊಂದು ವಾಕ್ಯ ಹೋದನ ಎಲ್ಲಪ್ಪ ಅಂತಂದ್ರೆ ಕೊಲೋಸ್ಯರಿಗೆ ಬರುವಂತ ಪತ್ರಿಕೆ ಎಲ್ಲಿ? ಕೊಲೋಸ್ಯರಿಗೆ ಬರುವಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಓದ್ರಿ ಯಾರಾದ್ರೂ. ಕೊಲೋಸ್ಯರು 1:18 ಓದ್ರಿ. ಎಸ್ತರ್ ಸಿಸ್ಟರ್, ಜೇಕಬ್ ಬ್ರದರ್, ನೂತನ್ ಬ್ರದರ್, ಯಾರಾದ್ರೂ ಓದ್ಬೋದು. ಸಂತೋಷ್ ಬ್ರದರ್, ಸರೋಜ ಮಿಸ್ಟರ್, ಓದಿ. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ನೋಡ್ರ, ಎಲ್ಲಾದ್ರಲ್ಲೂ ಪ್ರಮುಖನು ಫಸ್ಟ್ ಯಾರು? ಜೀಸಸ್ ಕೇಳ್ತಾನೆ. ಸತ್ತರೊಳಗೆ ಕೂಡ ಎದ್ದು ಬಂದಿರೋ ಫಸ್ಟ್ ಯಾರಂತಪ್ಪ? ಯಾರಂತೆ ಫಸ್ಟ್ ಎದ್ದು ಬಂದಿರಿ ಸತ್ತರೊಳಗೆ?
ಯೇಸು ಸ್ವಾಮಿ. ಯೇಸು ಸ್ವಾಮಿ. ಅದಕ್ಕಿಂತ ಮುಂಚೆ ಯಾರೇ ಮತ್ತೆ ಹೆಂಗೆ ಎದ್ದು ಬರಕ್ ಸಾಧ್ಯ? ಎದ್ದು ಮಾಡಕ್ ಸಾಧ್ಯನಾ? ಇಲ್ಲ ರೀ. ಸತ್ತವರೊಳಗೆ ಎದ್ದು ಬಂದಿರದೆ ಫಸ್ಟ್ ಜೀಸಸ್ ಅಷ್ಟೇ. ಅದಕ್ಕಿಂತ ಮುಂಚೆ ಮತ್ತೆ ಹೆಂಗೆ ಎದ್ದು ಬಂದ್ಬಿಡಕ್ ಸಾಧ್ಯ? ಮತ್ತೆ ಮೋಸ ಮತ್ತೆ ಎಲ್ಲಿ ಹೆಂಗ್ ಬರಕ್ ಸಾಧ್ಯ? ಖಂಡಿತವಾಗೂ ಸಾಧ್ಯ ಇಲ್ಲ ಅಲ್ವರ? ಸರಿ, ಇದು ಎಲ್ಲಿ ನಡೀತು, ಇದು ಏನು ಅಂತ ವಿಚಾರ ನಾವೇನು ಮಾಡೋಣ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಬನ್ರಿ, ಮತ್ತೆ 17ನೇ ಅಧ್ಯಾಯದಲ್ಲಿ ಏನಾಯ್ತು? ಈ ಶಿಷ್ಯನರು ಈ ದೃಶ್ಯನ ಏನ್ ಮಾಡ್ತಾರೆ ನೋಡ್ತಾರೆ. ಅದರ ನೋಡಿದ ತಕ್ಷಣ ಕ್ರಿಸ್ತನ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಕೇಳ್ತಾರೆ? 17ನೇ ಅಧ್ಯಾಯ 4ನೇ ವಾಕ್ಯ. ಅಮೃತ ಅಷ್ಟು ಓದ್ಬೋದಾ? ಓದಮ್ಮ. ಆಗ ಪೇತ್ರನು ಯೇಸುವಿಗೆ, ಸ್ವಾಮಿ, ನಾವು ಇಲ್ಲೇ ಇರುವುದು ಒಳ್ಳೆದು. ಅಪ್ಪಣೆಯಾದರೆ ಇಲ್ಲಿ 3 ಪರ್ಣಶಾಲೆಗಳನ್ನು ಕಟ್ಟುವೆನು, ನಿನಗೊಂದು, ಮೋಸೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ನೋಡ್ರಾ ಸ್ವಾಮಿ, ಹಿಂಗಾದ್ರೆ ಒಳ್ಳೇದು. ನಮ್ಮ 3 ಪರ್ಣಶಾಲೆ ಕಟ್ಬಿಡೋಣ. ಯಾರಿಗೆ? ನಿನಗೊಂದು, ಮೋಸೆಗೊಂದು, ಎಲಿಯನ್ಗೊಂದು ಅಂತ ಹೇಳ್ತಾರೆ. ಸರಿ, ಇವಾಗ ಪೇತ್ರ ಆಗ್ಲಿ ಅಥವಾ ಯಾರೋ ಶಿಷ್ಯನರಾಗ್ಲಿ ಅವ್ರು ಮೋಸೆ ಮತ್ತೆ ಎಲಿಯನ ನೋಡಿದ್ರಾ? ಆ ಕಾಲದಲ್ಲಿ ಫೋಟೋ ಗಿಟ್ಟ ಇತ್ತಾ? ಆಧಾರ್ ಕಾರ್ಡ್ ಬಿಟ್ಟೋಗಿದ್ರಾ ಅಥವಾ ಫೋಟೋ ಆಲ್ಬಮ್ ಏನಿತ್ತಾ? ಇವ್ ಮೋಸೆ ಇವ್ರು ಎಲಿ ಅಂತ ಹೆಂಗ್ ಕಂಡಿಟ್ಕೊಂಡ್ರು? ಪೇತ್ರ ಹೆಂಗ್ ಕಂಡಿಟ್ಕೊಂಡ್ರ? ಹೆಂಗ್ ಕಂಡಿಟ್ಕೊಂಡ್ರ? ಅಲ್ಲಿಗೆ ಹೇಳ್ತಾರಲ್ಲ ಪೇತ್ರ, ನಿನಗೂ ಮೋಸೆಗೂ ಎಲಿಯನ್ಗೆ ಒಂದು ಪರ್ಣಶಾಲೆ ಕಟ್ಬಿಡ ಅಂತ ಹೇಳಿ ಹೆಂಗ್ ಕಂಡಿಟ್ಕೊಂಡ್ರ? ಫೋಟೋ ಗಿಟ್ಟ ಇತ್ತಾ? ಇಲ್ಲ ಐಡಿ ಕಾರ್ಡ್ ಹಾಕೊಂಡಿದ್ರೆ, ಏನಾರ ಟ್ಯಾಗಿಗೆ ಹಾಕೊಂಡಿದ್ರ? ನೋಡಪ್ಪ, ನಾನು ಮೋಸೆ ಎಲಿ ಅಂತ ಹಾಕಿದ್ರ? ಹೆಂಗ್ ಕಂಡಿಡಿದ್ರ? ಇಲ್ಲ ಬ್ರದರ್. ಎಲ್ಲ ಮತ್ತೆ ಹೆಂಗ್ ಕಂಡಿಡಿದ್ರು? ಬ್ರದರ್ ಅದು ದರ್ಶನ ಬ್ರದರ್. ಅದು ಹೆಂಗ್ ಕಂಡಿಡಿದ್ರು ಅಂತಂದ್ರೆ ನೋಡ್ರಿ, ಓದನ ಹೇಳ್ರಿ. 3ನೇ ವಾಕ್ಯ ಓದಿ ಅಂತೀನಿ. 3ನೇ ವಾಕ್ಯ ಓದಿ. ಇದಲ್ಲದೆ ಮೋಸೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು. ಹೆಂಗಪ್ಪ ಕಾಣಿಸ್ಕೊಂಡ್ರು ಅಂತಂದ್ರೆ ಮಾತಾಡ್ತಾ ಇರೋದು ಕಾಣಿಸ್ಕೊಂಡ್ರಂತೆ. ಹಂಗಾರೆ ಯೇಸು ಕ್ರಿಸ್ತು ಮೋಸೆನ ನೋಡ್ಬಿಟ್ಟು ಏನ್ ಮಾಡಿತಾರೆ? ಏನಪ್ಪಾ ಮೋಸೆ ಅಂತ ಹೆಸರು ಇಟ್ಬಿಟ್ಟು ಏನ್ ಮಾಡ್ತಾನೆ? ಕರೆದಿರ್ತಾರೆ. ಎಲಿಯನ್ ಕಡೆ ನೋಡ್ಬಿಟ್ಟು ಎಲಿಯಾ ಅಂತ ಹೆಸರಿಟ್ಟು ಏನ್ ಮಾಡಿದ್ದಾರೆ? ಕರೆದಿರ್ತಾರೆ. ಅದ್ರ ಮುಖಾಂತರ ಶಿಷ್ಯನ್ರುಗಳು ಏನಪ್ಪ ಮಾಡಿದ್ರು ಅಂತಂದ್ರೆ, ಓ ಇಂತಿಂತವ್ರು ಮೋಸೆ, ಇಂತಿಂತವ್ರು ಎಲಿಯಾ ಅಂತ ಏನ್ ಮಾಡಿದ್ರೆ ಸ್ಪಷ್ಟವಾಗಿ ಕಂಡಿಡ್ಕೊಂಡು ನೋಡಿದ್ವಿ. ಅದರಿಂದ ಕರ್ತನಲ್ಲಿ ಪ್ರೀತಿಯಾಗಲೇ ವಾಕ್ಯಗಳ ಬಹು ಸ್ಪಷ್ಟವಾಗಿ ಅರ್ಥ. ಸರಿ, ಏನೇ ಇರಲಿ ಬಿಡಿ, ಏನಿದು ಇದಾಗಿರೋದು ಏನೋ? ಎಷ್ಟೋ ಜನ ತಿಳ್ಕೊಂಡ್ಬಿಡ್ತಾರೆ, ನಿಜವಾಗ್ಲೂ ಮೋಸೆ ಎದ್ದು ಬಂದ್ಬಿಟ್ರು, ನಿಜವಾಗ್ಲೂ ಎಲಿಯಾ ಎದ್ದು ಬಂದ್ಬಿಟ್ರು ಬದರ್ ಅಂತ ಅಂದ್ಬಿಟ್ಟು ಅಲ್ವರ. ಇದಕ್ಕೆ ಉತ್ತರ ಎಲ್ಲಪ್ಪ ಕೊಟ್ಟವ್ರೆ ಅಂತಂದ್ರೆ ಅದೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಓದ್ರಿ ದಯವಿಟ್ಟು. ಮತ್ತೆ 17:9 ಓದ್ರಿ ದಯವಿಟ್ಟು, ಓದ್ರಿ. ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು. ನೋಡ್ರ, ನೀನು ಇವಾಗ ಕಂಡಿರಂತ ಏನದಂತೆ? ದರ್ಶನ. ನೋಡ್ರ, ಎಷ್ಟು ಕ್ಲೀನ್ ಆಗಿದೆ ವಾಕ್ಯದಲ್ಲ. ಏನದು ದರ್ಶನ? ದರ್ಶನ ಏನಪ್ಪಾ? ನೇರವಾಗಿರೋದಾ? ಇಲ್ವೇ ಇಲ್ಲ ರೀ ಕರ್ತನ. ಅದು ಒಂದು ದರ್ಶನ ರೀ ಅಷ್ಟೇ. ಅದು ನೋಟಕ್ಕಾಗಿ ದರ್ಶನ ರಿಯಲ್ ಆಗಿರ್ತದ? ಯೋಚನೆ ಮಾಡೈತ್ರಿ, ಎಷ್ಟು ದರ್ಶನಗಳಿದೆ ಬೈಬಲಲ್ಲಿ ಅಂದ್ರ ಏನ್ರಿ? ಮೋಸೆ ದರ್ಶನ ನೋಡಿದಿರಾ? ಮೋಸೆ ನೋಡಿದಿರಾ? ಮೋಸೆ ದರ್ಶನ ನಾನು ನೋಡಿದೀನಿ ರೀ. ಅಯ್ಯೋ, ನಾನು ದಿನಾ ಮೋಸೆಸ್ನ ನೋಡ್ತೀನಿ. ಯಾವ ದರ್ಶನದಲ್ಲಿ? ದೂರದರ್ಶನದಲ್ಲಿ. ಟಿವಿ ವಿಷನ್. ಯಾವ ವಿಷನ್? ಟೆಲಿವಿಷನ್ ಅಲ್ವರ? ಮೊಬೈಲಲ್ಲಿ ನೋಡ್ಬೋದು ಅಲ್ವರ? ಕರ್ತನಲ್ಲಿ ಪ್ರೀತಿಗಳೇ, ಯಾವತ್ತು ವಿಷನ್ನು ದರ್ಶನ ನೇರವಾಗಿ ಇರೋದಲ್ವೇ ಅಲ್ಲ ರೀ ಅಲ್ವರ. ಯಾಕಪ್ಪ, ನಾವು ಬೈಬಲ್ನಲ್ಲಿ ಎಷ್ಟು ದರ್ಶನಗಳ ಬಗ್ಗೆ ನೋಡಿದಿರಿ ಅಲ್ವರ? ದಾನಿಯೇಲ್ ಏನ್ ಮಾಡ್ತಾನೆ? ದರ್ಶನ ನೋಡ್ತಾನೆ ಅಲ್ವರ. 2ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾನೆ? ರಾಜ ಮಲಗಿರ್ಬೇಕಾದ್ರೆ ಒಂದು ಕನ್ಸು ಕಾಣ್ತಾನೆ. ಆ ಕನ್ಸಲ್ಲಿ ಏನ್ ಮಾಡ್ತಾನೆ? ಒಂದು ಶಿಲೆ ನೋಡ್ತಾನೆ. 4 ವಿಧಂತ ಲೋಹಗಳಿತ್ತು ಅದರ. ದೂರದಲ್ಲಿ ಒಂದು ಬಂಡೆ ಇತ್ತು. ಆ ಬಂಡೆ ಏನ್ರಿ ಬಂದು ಅಪ್ಪಳಿಸ್ತು, ಪುಡಿ ಪುಡಿ ಮಾಡ್ತು, ಚೂರು ಮಾಡ್ಬಿಡ್ತು, ಧ್ವಂಸ ಮಾಡ್ಬಿಡ್ತು. ಜೋರು ಗಾಳಿ ಬಂದು ಬೀಚ್ಕೊಂಡು ಹೊಟ್ಟೋಯ್ತದೆ, ನೋಡ್ತಿರಲ್ವಾ? ಆ ಒಂದು ದರ್ಶನ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಏನ್ರಿ ನೋಡ್ತೀರಿ ಅಲ್ಲಿ ದರ್ಶನ? ಅದು ನಿಜವಾದ ನೇರವಾಗಿ ಆಗ್ಯದ? ಇಲ್ಲ ರೀ. ಅಲ್ಲಿ ಶಿಲೆ ನಿಜವಾಗಿತ್ತಾ ಏನ್ರಿ? ಯಾವ್ದೊಂದು ಬೈಲಲ್ಲಿ ಇತ್ತಾ ಅಷ್ಟು ದೊಡ್ಡ ಶಿಲೆ? ದೊಡ್ಡ ಬಂಡೆ ಬಂದು ನಿಜವಾಗ್ಲೂ ಒಪ್ಪಳಿಸ್ಬಿಡ್ತಾ? ದರ್ಶನ ಅದು ಅಲ್ವರ ಏನ್ರಿ? ಅದೇ ರೀತಿ ಒಂದು ಕನ್ಸ್ತಾರ ಅದರ. ಕರ್ತನ ಬಿಡಿ, ಇದೇ ದರ್ಶನ. ಇದೇ ತರ ಬೈಬಲ್ ಎಷ್ಟು ದರ್ಶನಗಳಿದೆ ರೀ ಅದರ. ಏನ್ರಿ? ಯೋಸೆಫ್ ಎಷ್ಟು ದರ್ಶನ ನೋಡ್ತಾರೆ, ಎಷ್ಟು ಕನ್ಸುಗಳು ನೋಡ್ತಾನೆ. ಆ ಕನ್ಸುಗಳಿಗೆಲ್ಲ ಏನ್ ಮಾಡ್ತಾನೆ? ಒಂದೇ ಅರ್ಥಗಳನ್ನ ಹೇಳ್ತಾನೆ ಅಲ್ವರ. ಯಾಕಪ್ಪ, ದಾನಿಯೇಲ್ ಕೂಡ ಏನ್ ಮಾಡ್ತಾನೆ? ಈ ದರ್ಶನ ಇದೇ ತರ ಅವ್ನು ಮಲಗಿರ್ಬೇಕಾದ್ರೆ ದೇವನಿಗೆ ಪ್ರಕಟಿಸ್ತಾರೆ. ಇನ್ನೊಂದು ದರ್ಶನ ನೋಡ್ತಾನೆ. ಯಾವಾಗ? ಕರ್ತನಲ್ಲಿ ಪ್ರೀತಿ 7ನೇ ಅಧ್ಯಾಯದಲ್ಲಿ 4 ಮೃಗಗಳು ಸಮುದ್ರದಿಂದ ಬಿಡ್ತಾ ನಿಜವಾಗ್ಬಿಡ್ತಾ? ಇಲ್ಲ ರೀ.
ಕರ್ತನಲ್ಲಿ ಪ್ರೀತಿಗಳೇ ಇವೆಲ್ಲ ದರ್ಶನಗಳು ಅಲ್ವರ. ಏನಪ್ಪ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ, ಅಲ್ಲಿ ಕೆಲವು ವಿಚಾರಗಳನ್ನ ದೇವರು ಧ್ಯಾನ ಪರವಶನಾಗಿರ್ಬೇಕಾರೆ ದೇವ್ರು ಏನ್ ಮಾಡೋರಿಗೆ ನೋಡ್ಸವ್ರೆ. ಇದೇ ರೀತಿ ಕರ್ತನಲ್ಲಿ ಪ್ರೀತಿಗಳೇ ಇಲ್ಲಿ ಶಿಷ್ಯನ್ರಿಗೆ ನೋಡ್ಸಿರೋದು ಒಂದು ದರ್ಶನ, ಅದು ನೇರವಾಗಿರೋಂಥ ವಿಚಾರನೇ ಅಲ್ಲ. ಈ ತರ ದರ್ಶನಗಳು ನಾವ್ ಎಷ್ಟು ಬೇಕಾದ್ರೆ ನೋಡ್ಬೋದ್ರಿ. ಈ ತರ ವಿಷನ್ಸ್ ನಾವ್ ಎಷ್ಟು ಬೇಕಾದ್ರೆ ನೋಡ್ಬೋದು ಅದರ. ನೋಡ್ರಿ, ನೀವು ನಮ್ಮ ಮನೆಗೆ ಬಂದ್ರೆ ನಾನು ನಮ್ಮ ಮನೆಯಲ್ಲಿ ದರ್ಶನ ನೋಡಿಸ್ತೀನಿ. ನನ್ನ ದರ್ಶನದಲ್ಲಿ ದಾನಿಯಲ್ನ ನೋಡಿಸ್ತೀನಿ, ನನ್ನ ದರ್ಶನದಲ್ಲಿ ಯೋಸೆಫ್ನ ನೋಡಿಸ್ತೀನಿ, ನನ್ನ ದರ್ಶನದಲ್ಲಿ ಏನ್ರಿ ಯಾಕೋಬು, ಅಬ್ರಹಾಮು, ಸ್ಯಾಮ್ಸನ್ ಕೂಡ ನೋಡಿಸ್ತೀನಿ ನಿಮ್ಗೆ. ಅದರ ಅಪೋಸ್ಟ್ಲ್ ಪೌಲ್ನು ಕೂಡ ನೋಡಿಸ್ತೀನಿ. ಯಾಕಪ್ಪ, ಯೇಸು ಕ್ರಿಸ್ತನೇ ನೋಡಿಸ್ತೀನಿ ಬನ್ರಿ ಅಂತೀನಿ. ಯಾವ ದರ್ಶನ ಅಂದ್ರೆ ದೂರದರ್ಶನ, ಟೆಲಿವಿಷನ್, ಟಿವಿಯಲ್ಲಿ ನಿಮ್ಗೆ ಏನ್ ಮಾಡ್ಬೋದು, ಎಲ್ಲ ನೋಡಿಸ್ಬೋದು. ಅದರ ಎಷ್ಟೋ ವರ್ಷಗಳ ಮುಂಚೆ ಮೋಸೆಸ್ ಏನ್ ಮಾಡಿದ್ರು ಅದ್ಭುತ, ಅದರ ಏನಾಯ್ತು ಅದನ್ನ ದರ್ಶನ ನೋಡೋಕ್ಕಾಗಲ್ವಾ? ನೋಡಿಸ್ಬೋದ್ರಿ. ಎಲ್ಲಿ ಕ್ಲೀನಾಗಿ ನಾವು ಟೆಲಿವಿಷನ್ ಏನ್ ಮಾಡೋದು ನಾವು ಸ್ಪಷ್ಟವಾಗಿ ನೋಡ್ಬೋದ್ರಿ. ಅದೇ ರೀತಿ ಅದು ನಿಜವಾಗಿ ಆಗ್ಬಿಡ್ತಾರೆ ಅಂತಾರ. ಮೋಸೆಸ್ ನಿಜವಾಗ್ಲೂ ಬಂದ್ಬಿಟ್ರ, ನಿಜವಾಗ್ಲೂ ಇವಾಗ ಕೆಂಪು ಸಮುದ್ರ ವಿಭಾಗಿಸ್ಬಿಟ್ರ, ದಾನಿಯೇಲ್ ನಿಜವಾದ ಸಿಂಹಕ್ಕೆ ಹೋಗ್ಬಿಟ್ರ? ಇಲ್ಲ ರೀ, ಇದೆಲ್ಲ ಒಂದು ದರ್ಶನ. ಕರ್ತನಲ್ಲಿ ಪ್ರೀತಿಗಳೇ ಇಲ್ಲಿ ಶಿಷ್ಯನಿಗೆ ಕರ್ತನ ನೋಡ್ಸಿದೆ ಒಂದು ದರ್ಶನ. ಅದಕ್ಕೆ ಹೇಳೋದು, ಈ ದರ್ಶನವನ್ನು ಯಾರಿಗೆ ಏನ್ ಮಾಡಕ್ ಹೋಗ್ಬೇಡ, ಹೇಳಕ್ ಹೋಗ್ಬೇಡ. ಮತ್ತೆ ಇದು ಅರ್ಥ ಏನಪ್ಪಾ ಅಂತಂದ್ರೆ, ಇದು ಅರ್ಥ ತುಂಬಾ ಡೀಟೇಲ್ ಆಗಿದೆ, ಆದ್ರೆ ನಾವು ಡೀಟೇಲ್ ಆಗಿ ನೋಡಕ್ ಹೋಗಲ್ಲ. ಬರೀ ಸ್ಮಾಲ್ ಆಗಿ ಸ್ಟ್ರೈಟ್ ಆಗಿ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಅದರ ಮೋಸೆಸ್ ಅಂದ್ರೆ ಏನ್ರಿ, ಹಳೆ ಒಡಂಬಡಿಕೆಯಲ್ಲಿ ವಿಶ್ವಾಸ ವೀರರುಗಳನ್ನ ನೋಡಿಸ್ತದ್ರಿ ಅಲ್ವಾ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಏನ್ರಿ ಇಸ್ರೇಲ್ ಜನಗಳಿಗೆ ತುಂಬಾ ಫೇವ್ರೇಟ್ ಅಂದ್ರೆ ಇಬ್ರು ಇದ್ದಿದ್ದೆ. ಯಾರಪ್ಪ ಅಂದ್ರೆ ಒಬ್ರು ಅಬ್ರಹಾಂ, ಇನ್ನೊಬ್ರು ಮೋಸೆ. ಯೇಸು ಕ್ರಿಸ್ತ ಶಿಷ್ಯನಿಗೆ ಹೇಳ್ಬೇಕಾರೆ ಪರಿಸ್ಥಿತಿ ಸದಸ್ಯರಿಗೆ ಹೇಳ್ತಲ್ಲ, ನೀವು ಮೋಸೆ ಪೀಠದ ಮೇಲೆ ಕೂತ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಮೋಸೆಸ್ ಅಂದ್ರೆ ತುಂಬಾ ಮುಖ್ಯವಾಗಿರೋ ವ್ಯಕ್ತಿ. ಅದಕ್ಕೆ ಮೋಸೆಸ್ ಪ್ರಮಾಣ ಅಂದ್ರೆ ಅಷ್ಟೊಂದು ಏನ್ರಿ ಅವನ್ನ ಕಾಪಾಡ್ಕೊಂಡ ನೋಡಿದ್ದೆ ಅಂದ್ರೆ. ಅದಕ್ಕೆ ಮೋಸೆಸ್ ಅಂದ್ರೆ ಹಳೆ ಒಡಂಬಡಿಕೆ ವಿಶ್ವಾಸ ವೀರರುಗಳು ಅಲ್ವರ. ಅದಕ್ಕೆ ಇದು ವಿಶ್ವಾಸ ವೀರರುಗಳ ಸೂಚನೆ ಮಾಡ್ತಾರೆ. ಎಲಿಯಾ ಅಂದ್ರೆ ಯಾರಪ್ಪ? ಎಲಿಯಾ ಒಂದು ಮುಖ್ಯವಾಗಿರೋ ಕೆಲಸ ಮಾಡ್ತಾರೆ. ಎಲ್ಲಾ ಇಸ್ರೇಲ್ ಜನಗಳ ಮನಸ್ಸನ್ನ ದೇವ್ರ ಕಡೆ ತಿರ್ಸ್ತಾರೆ ನೋಡಿರ್ತೀರಿ. ಅದರ ಇದೇ ಎಲಿಯನ್ ಬಗ್ಗೆ ಮಲಾಕಿ ಕೊನೆ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡಿ, ಓದೋಣ ವಾಕ್ಯ ಅಂತೀನಿ. ಎಲ್ಲಪ್ಪ ಅಂದ್ರೆ ಮಲಾಕಿ 4ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಮಲಾಕಿ 4ನೇ ಅಧ್ಯಾಯ 5 ಮತ್ತೆ 6ನೇ ವಾಕ್ಯ ಓದ್ರಿ. ದುಷ್ಟರನ್ನು ತುಳಿದು ಬಿಡುವಿರಿ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನಿಮ್ಮ ಅಂಗಾಲುಗಳ ಕೆಳಗೆ ಬೂದಿಯಾಗಿ ಬಿದ್ದಿರುವರು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಮಲಾಕಿ 4ನೇ ಅಧ್ಯಾಯ 5 ಮತ್ತೆ 6ನೇ ವಾಕ್ಯನ. ನಾನು ಒಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಒಂದ್ ನಿಮಿಷ ನಾನು ಹೇಳ್ತಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮಲಾಕಿ 4ನೇ ಅಧ್ಯಾಯನ ಫಸ್ಟ್ ನೋಡಿ. ಹೌದು ಬ್ರದರ್, ಮಲಾಕಿ 4:5 ಅಲ್ಲ. ಹೋದ್ರಿ. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡಿ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ನೋಡ್ರ, ಇಲ್ಲಿ ಎಲಿಯನ ಕಳಿಸ್ತೀವಿ ಅಂತ ಹೇಳ್ತಾರೆ ಅಲ್ವರ. ಯಾರಪ್ಪ ಇದು ಎಲಿಯಾ? ನೋಡಿ, ಲೂಕನ ಬರೆದಂತ ಸುವಾರ್ತೆಯಲ್ಲಿ ಕೂಡ ಓದೋಣ. ಇಲ್ಲಿ ಲೂಕ 1ನೇ ಅಧ್ಯಾಯ 17ನೇ ವಾಕ್ಯ. ಲೂಕ 1:17 ಓದ್ರಿ. ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ, ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಸ್ವಲ್ಪ ಮುಂಚಿತವಾಗಿ ಓದಿ ಸರ್. 16ನೇ ವಾಕ್ಯದಿಂದ ಓದಿ ಕಾಣೋದಿಲ್ಲ. ಅವನು ಆತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ, ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ನೋಡ್ರ, ಯೋಹಾನ ಸ್ನಾನಿಕನು ಏಲಿಯನ್ ತರನೇ ಬಂದ್ ಕೆಲಸ ಮಾಡ್ತಾರಂತೆ. ಎಲ್ಲಾರ ಮನ್ಸುಗಳನ್ನ ದೇವ್ರ ಕಡೆಗೆ ಏನ್ ಮಾಡ್ತಾರಂತೆ, ತಿರ್ಸ್ತಾರಂತೆ ನೋಡ್ರಂತ. ಆ ತರ ಒಂದು ಯಾರು ಕೆಲಸ ಮಾಡ್ತಾರಂತೆ? ಯೋಹಾನ. ಹಂಗಾರೆ ಎಲಿಯಾ ಅಂತಂದ್ರೆ ಎಲಿಯಾ ಒಬ್ಬನೇ ಅಲ್ಲ ರೀ. ಎಲಿಯನ ಗುಣಗಳೇನಾಗಿದೆ ಅಲ್ಲಿದೆ. ಏನಪ್ಪ ಮುಖ್ಯವಾದ ಗುಣ ಅಂತಂದ್ರೆ, ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳುಗಳ ಮನಸ್ಸನ್ನು ತಂದೆಗಳ ಕಡೆಗೆ. ಅದರ ಅಂದ್ರೆ ಎಲ್ಲಾ ಜನಗಳ ಮನಸ್ಸನ್ನ ಮಕ್ಕಳ ತರ ಮಾಡಿ ಆ ಮಕ್ಕಳೆಲ್ಲರೂ ತಂದೆಯ ದೇವ್ರ ಕಡೆಗೆ ತಿರುಗುವಂತ ರೀತಿಯಲ್ಲಿ ಕೆಲಸ ಮಾಡೋದು ಯಾರಪ್ಪ ಅಂದ್ರೆ ಎಲಿಯಾ. ಇದೇ ಕೆಲಸನ ಎಲಿಯಾ ಏನ್ ಮಾಡ್ತಾರೆ? ಇಸ್ರೇಲ್ ಅಲ್ಲಿ ಮಾಡ್ತಾರೆ. ಇಲ್ಲಪ್ಪ ಅಂದ್ರೆ ಮೌಂಟ್ ಹೊರೇಬ್ ಅಲ್ಲಿ
ಅದರ ಏನಪ್ಪ ಮಾಡ್ತಾರೆ ಅಲ್ಲಿ ಅಲ್ಲಿ ಎಲಿಯ ಏನ್ ಮಾಡ್ತಾರೆ ಒಂದು ಕಾಂಪಿಟೇಷನ್ ಮಾಡ್ತಾರೆ ನೋಡ್ರಿ ಅಂತೀನಿ ಅಲ್ಲರ ಏನ್ ಮಾಡ್ತಾರೆ ಎಲ್ಲರೂ ಬಂದ್ಬಿಟ್ಟು ಬಾಲ್ ದೇವತೆಗಳನ್ನ ಸೇರಿಸ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಬರ್ರಿ ಎಲ್ಲರೂ ನಿಜವಾದ ದೇವ್ರು ಯಾರು ಅಂತ ಆರಾಧನೆ ಮಾಡೋಣ ಅಂತ ಹೇಳ್ತಾರೆ ಅಲ್ವರಾ. ಅವಾಗ ಏನಾಯ್ತಂತಲ್ಲಿ ಅಗ್ನಿಯಿಂದ ದೇವ್ರು ಏನ್ ಮಾಡ್ತಾರೆ ಬಲಿಗಳನ್ನ ಎಲ್ಲರ ಮುಂದೆ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ನಿಜವಾದ ದೇವರು ಯಾರು ಅಂತ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಇಸ್ರೇಲ್ ಗೊತ್ತಾಗ್ಬಿಡ್ತಾರೆ. ಅವಾಗ ಎಲ್ಲಾರ ಮನ್ಸುಗಳನ್ನ ದೇವ್ರ ಕಡೆಗೆ ತಂದೆಗಳಿಗೆ ತಿರ್ಸಿದ್ದು ಯಾರು ಎಲಿಯಾ. ಯೇಸು ಕ್ರಿಸ್ತ ಮೊದಲನೇ ಬರೋಕೆ ಹಂಗೆ ಯಹೂದ್ಯರಲ್ಲಿ ಅಂತ ಪಾಪದಲ್ಲಿ ಬಿದ್ದಿದ್ರು, ಇದೆಲ್ಲಾನು ದೇವ್ರ ಕಡೆ ತಿರ್ಸಿದ್ ಯಾರಂತಂದ್ರೆ ಎಲಿಯಾ. ಅದೇ ಕೆಲ್ಸನ ಇವತ್ತು ಸಭೆ ಈ ಲೋಕದಲ್ಲಿ ಮಾಡ್ತಾ ಇದೆ. ಲೋಕದ ಕಟ್ಟೆ ಕಡೆವರೆಗೂ ಏನ್ರು ಯೇಸು ಕ್ರಿಸ್ತ ಸುವಾರ್ತೆ ಮಾಡಿದೀವಿ ಸಾರಿ ಅಂತಂದ್ಬಿಟ್ಟು ಏನು ಕೇಳಿದ್ದು, ಎಲ್ಲಾರ ಮನ್ಸುಗಳನ್ನ ಯಾರ ಕಡೆ ತಿರ್ಸ್ಬೇಕು, ಕರ್ತನ ಕಡೆಗೆ ತಿರ್ಸ್ಬೇಕು ಅಂತಂದ್ಬಿಟ್ಟು ಅಲ್ವರ. ಈ ಕೆಲಸನ ಯಾರು ಮಾಡ್ತಾ ಇದಾರೆ ಇವತ್ತು ಸಭೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲಿಯಾ ಅಂತಂದ್ರೆ ಇಲ್ಲಿ ಯಾರನ್ನ ಸೂಚನೆ ಮಾಡ್ತಾರೆ, ಸಭೆನ ಸೂಚನೆ ಮಾಡ್ತಾರೆ. ಮೋಸೆ ಅಂದ್ರೆ ಯಾರನ್ನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಏನ್ರಿ ಹಳೆ ಒಡಂಬಡಿಕೆಂತ ವಿಶ್ವಾಸ ವೀರರುಗಳು ಅಲ್ರ. ಇಬ್ರಿಯರ್ 11 ಬರ್ತಲ್ಲ, ಫೇತ್ ವಾರಿಯರ್ಸ್, ಏನ್ಷಿಯನ್ ವರ್ದಿಸ್ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ. ಅದಕ್ಕೆ ಒಂದು ವಾಕ್ಯ ಓದೋಣ. ಇಬ್ರಿಯರ್ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತೆ 6ನೇ ವಾಕ್ಯ ಓದ್ರಿ. Hebrews 3rd chapter 5 and 6 ಓದ್ರಿ. ಮೋಶೆಯ ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಕೆಸ್ತನಾದನು. ನೋಡ್ರ ಅವನ ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಸಾಕ್ಷಿಯಾಗಿದ್ದನು. ಮೋಸ ಏನಾಗಿದ್ದಂತೆ ದೇವರ ಮನೆಯಲ್ಲೆಲ್ಲ ಸೇವಕನಾಗಿ ನಂಬಿಕಸ್ಥನಾಗಿದ್ದಂತೆ. ನೋಡಿ ಸೇವಕ ಅವರು ಅಲ್ವರ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಬದ ನೆಕ್ಸ್ಟ್ ಆಮೇಲೆ ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನೋಡ್ರ ನಾವು ಸಾಕ್ಬಿಡಿ. ಏನ್ ಹೇಳ್ತಾರೆ, ಕ್ರಿಸ್ತನಾದ್ರು ಅದೇ ಮನೆ ಮೇಲೆ ಏನಾಗಿದ್ದು ಇವಾಗ ಅಧಿಕಾರಿ. ಅದೇ ಮನೆ ಕ್ರಿಸ್ತನು ಅಧಿಕಾರಿ, ಅದೇ ಮನೆ ಮೋಸೆಸು ಸೇವಕ. ಅಂದ್ರೆ ಹಳೆಕಂತ ಎಲ್ಲ ಒಂದು ಪಿತೃಗಳು ಸೇವಕರ ತರ ಏನಾಗಿತ್ತು, ದಾವಿದು, ಅಬ್ರಾಹ್ಮ, ಇಸಾಕ್, ಯಾಕೋಬ, ಇವರು ಆ ಒಂದು ಗ್ರೂಪ್ ಅನ್ನು ಸೂಚನೆ ಮಾಡ್ತಾರೆ. ಇವ್ರಿಬ್ರು ನಡುವೆ ಕ್ರಿಸ್ತನ್ ನಿಂತಿದ್ದಾನೆ. ನಿಂಗೆ ಗೊತ್ತಾ ಮೀನಿಂಗು? ಕ್ರಿಸ್ತನು ಮೇನ್ ದೊಡ್ಡ ಪರ್ವತ ಏನ್ರಿ ಬೈಬಲ್ ಅರ್ಥ ರಾಜ್ಯ. ದಾನಿಯೇಲ 2ನೇ ಅಧ್ಯಾಯ 44ನೇ ವಾಕ್ಯ. ಆ ಬಂಡೆ ಬಂದು ಅಪ್ಪಳಿಸ್ತು, ಏನಾಯ್ತು, ದೊಡ್ಡ ಬೆಟ್ಟವಾಯ್ತು, ಭೂಮಿಲಿ ಆವರಿಸ್ಕೊಂಡ್ರೆ ಬೆಟ್ಟ ಅಂದ್ರೆ ರಾಜ್ಯ. ಈ ಲೋಕದ ಏನ್ರಿ ಎಲ್ಲಾ ರಾಜ್ಯಗಳಕ್ಕಿಂತ ಉನ್ನತವಾದಂತ ರಾಜ್ಯ ಕ್ರಿಸ್ತನಿನಾಗಿರ್ತಾರೆ, ಸ್ಥಾಪನೆ ಆಗಿರ್ತಾರೆ. ಅದ್ರಲ್ಲಿ ಕ್ರಿಸ್ತನ ಏನ್ರಿ ಸೆಂಟರ್, ಅವರೇ ಪ್ರೆಸಿಡೆಂಟ್ ಅಲ್ವರ. ಏನ್ರಿ ಕರ್ತೃತ್ವವು ಯಾರ ತೋಳ ಮೇಲೆ ಇರ್ತಾರೆ, ಯಾವ ಭುಜ ಮೇಲೆ ಇರ್ತಾರೆ, ಕ್ರಿಸ್ತನ ಭುಜದ ಮೇಲೆ ಇರ್ತಾರೆ. ಆಡಳಿತವು ಆತನ ಭುಜದ ಮೇಲೆ ಇರ್ತಾರೆ. ಅವರೇ ರಾಜಾದಿ ರಾಜ, ಸಮಾಧಾನದ ಕರ್ತನ ಯಾರಂತೆ ಕ್ರಿಸ್ತನು. ಅವರು ಆಡಳಿತ ಮಾಡ್ತಾ ಇರ್ಬೇಕಾರೆ ಅವ್ರಿಗೂ 2 ತರ ಕ್ಲಾಸ್ ಆಫ್ ಪೀಪಲ್ ಸಪೋರ್ಟ್ ಇದ್ದಾರೆ. ಒಬ್ರು ಮೋಸೆ ತರ ಇದ್ದಾರೆ, ಇನ್ನೊಬ್ರು ಏನಾಗಿದ್ದಾರೆ ಎಲಿಯಾ ತರ ಇದ್ದಾರೆ. ಅದ್ರ ಯಾರಪ್ಪ ಅಂದ್ರೆ ಒಬ್ರು ಪಿತೃಗಳು, ಆಮೇಲೆ ಇನ್ನೊಬ್ರು ಸಭೆ. ಇವ್ರಿಬ್ರು ಮುಖಾಂತರ ಭೂಲೋಕದ ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ಎಲ್ಲ ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. ಈ ರೀತಿ ದೇವರ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಒಂದು ದೇವರಾಜ್ಯದ ಬಗ್ಗೆನೆ ದರ್ಶನದ ಮುಖಾಂತರ ಶಿಷ್ಯರುಗಳಿಗೆ ಏನ್ ಮಾಡಿದ್ದು ಕ್ರಿಸ್ತನ ತಿಳಿಸ್ಬಿಡು. ಅದಕ್ಕೆ ಹೇಳ್ತಾರೆ ಏನ್ರಿ, ಮನುಷ್ಯ ಕುಮಾರ ಸತ್ತು ಪುನರ್ತನ ತನಕ ಈ ದರ್ಶನ ಏನ್ ಮಾಡಕ್ ಹೋಗ್ಬೇಡ, ಯಾರಿಗೂ ಹೇಳಕ್ ಹೋಗ್ಬೇಡ. ಯಾಕೆಂತಂದ್ರೆ ಇದು ಫುಲ್ಫಿಲ್ಮೆಂಟ್ ಆಗೋದಿಕ್ಕೆ ತುಂಬಾ ಟೈಮ್ ಇದೆ. ಅದನ್ನ ಇಮ್ಮಿಡಿಯೇಟ್ ಏನ್ ಮಾಡ್ಕೋಬೇಡಿ, ನೀವು ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ದೇವರಾಜ್ಯ ಸ್ಥಾಪನೆ ಆಗಂತ ವಿಚಾರನ ಈ ದರ್ಶನ ಮುಖಾಂತರ ಏನ್ ಮಾಡಿದ್ರು, ಶಿಷ್ಯರುಗಳಿಗೆ ತಿಳಿಸ್ಕೊಟ್ರು ಅಲ್ಲರ. ಅದಕ್ಕೆ ಒಂದು ವಾಕ್ಯ ಓದೋಣ ನಿಂತೀನಿ. ಯೆಶಾಯ 2ನೇ ಅಧ್ಯಾಯ 2 ಮತ್ತೆ 3ನೇ ವಾಕ್ಯ. ಅಮೃತ ಸಿಸ್ಟರ್ ಓದ್ಬೋದಾ? ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಇರಿ, ಏನ್ ಹೇಳ್ತಾರೆ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಗುಡ್ಡ ಬೆಳಗಿಂತ ಏನಾಗಿರ್ತದೆ, ಉನ್ನತೋನ್ನತವಾಗಿರ್ತದೆ. ಬೈಬಲ್ ಬೆಟ್ಟನೇನೋ ರಾಜ್ಯ. ಎಲ್ಲಾ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ದೇವ್ರ ರಾಜ್ಯ ಇರ್ತದೆ, ಉನ್ನತವಾಗಿರ್ತಂತೆ. ದಾನಿಯೇಲ 2ನೇ ಅಧ್ಯಾಯದಲ್ಲಿ ಏನಾಯ್ತು, ಆ ಬಂಡೆ ಬಂದು ಅಪ್ಪಳಿಸ್ತಲ್ಲ, ಏನಾಯ್ತು ಆಮೇಲೆ ನೆಕ್ಸ್ಟ್ ಬೆಳಿತಾ ಹೋಯ್ತು. ಹೆಂಗೆ ಬೆಳಿತಾ ಹೋಯ್ತು ಅಂತಂದ್ರೆ ಇಡೀ ಭೂಮಿಯಲ್ಲಿ ಆವರಿಸ್ಕೊಂತ ಹೇಳ್ತಾರೆ. ಆ ತರ ಎಲ್ಲಾ ಬೆಟ್ಟಗಳಿಗಿಂತ ಎಲ್ಲಾ ರಾಜ್ಯಗಳಿಗಿಂತ ಕ್ರಿಸ್ತ ರಾಜ್ಯ ಉನ್ನತವಾಗಿರ್ತದೆ. ಆಮೇಲೆ ನೆಕ್ಸ್ಟ್ ಆ ರಾಜ್ಯದಲ್ಲಿ ಹೆಂಗಿರ್ತದೆ ಅಡ್ಮಿನಿಸ್ಟ್ರೇಷನ್. ಕಂಟಿನ್ಯೂ. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಎಲ್ಲಾ ಸಕಲ ದೇಶದವರು ಆ ಒಂದು ಇದಕ್ಕೆ ದೇವ್ರ ರಾಜ್ಯಕ್ಕೆ ಹೆಂಗ್ ಬರ್ತಾರೆ, ಪ್ರವಾಹದಂತೆ ಬರ್ತಾರೆ. ಫ್ಲಡ್ ಬರ್ಬೇಕು ಹೆಂಗ್ ಬರ್ತಾರೆ, ಸುನಾಮಿ ಬರ್ಬೇಕು ಹೆಂಗ್ ಬರ್ತಾರೆ, ಒಂದೊಂದೇ ನಿಧಾನಕ್ಕೆ ಬರ್ತದ, ರಾಶಿಗೆ ತುಂಬಿ ಬರ್ತಾವ್ರಿ. ದೇವ್ರ ರಾಜ್ಯದಲ್ಲಿ ಎಲ್ಲಾ ಲೋಕ ಜನಗಳು ದೇವ್ರ ಹತ್ರಕ್ಕೆ ಬರ್ತಾರಂತೆ. ಆಮೇಲೆ ನೆಕ್ಸ್ಟ್
ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ನೋಡ್ರ, ಹೊರಟು ಬಂದ ಜನಗಳು ಏನ್ ಹೇಳ್ತಾರೆ? ಬನ್ನಿರಿ, ಯಾಕೋ ಏನಿದೆ ಯೆಹೋವನ ಪರ್ವತಕ್ಕೂ ಯಾಕೋಬ್ಯರ ಮಂದಿರಕ್ಕೆ ಏನ್ ಮಾಡೋಣ, ನಾವು ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನೋಡ್ರ, ಆತನು ಕ್ರಿಸ್ತನು ಆತನ ಮಾರ್ಗಗಳಿಗೆ ಸಂಬಂಧವಾಗಿ ನಮಗೆ ಬೋಧನೆ ಮಾಡ್ತಾರಂತೆ. ಹೇಗ್ ಬೋಧನೆ ಮಾಡ್ತಾರೆ? ಅವರೇ ಬಂದು ಡೈರೆಕ್ಟ್ ಆಗಿ ಬೋಧನೆ ಮಾಡ್ತಾರಾ? ಕಂಟಿನ್ಯೂ ಮಾಡಿ ನೆಕ್ಸ್ಟ್. ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ನೋಡ್ರ, ಅವ್ರು ನಮ್ಗೆ ಹೇಳ್ಕೊಡ್ಬೇಕಂದ್ರೆ ನಾವು ದಾರಿಯಲ್ಲಿ ನಡೀತೀರಿ. ಹೆಂಗ್ ನಡೀತೀರಿ? ಹೆಂಗ್ ಹೇಳ್ಕೊಡ್ತಾರೆ? ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಯಾಕೆಂದರೆ ಜಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮ್ನಿಂದ ಯೆಹೋವನ ವಾಕ್ಯವು ಹೊರಡ್ತದೆ ಅಂತ ಹೇಳ್ತಾರೆ. ಏನೋ ಜಿಯೋನಿಂದ ಧರ್ಮೋಪದೇಶವು, ಯೆರೂಸಲೇಮಿಂದ ಯೆಹೋವನ ವಾಕ್ಯ ಅಂತ ಹೇಳ್ತಾರೆ. ಯಾಕೆ ಇದು ಎರಡು ಹೇಳೋದು? ಜಿಯೋನ್ ಮತ್ತೆ ಯೆರೂಸಲೇಮ್ ಅಂತ ಹೇಳಿದ್ರೆ ಯಾಕಪ್ಪ ಅಂದ್ರೆ, ಇಸ್ರೇಲ್ ಅಲ್ಲಿ ಹೇಗಪ್ಪ ಇತ್ತು ಅಂದ್ರೆ ಯೆರೂಸಲೇಮ್ ಅಂತ ಅಂದ್ಬಿಟ್ಟು ಇತ್ತು. ಈ ಯೆರೂಸಲೇಮ್ ನಲ್ಲಿ ಇದ್ದಿದ್ದು ಒಂದು ಸ್ಥಳ ಮೌಂಟ್ ಝಯಾನ್ ಅಂತ. ಆ ಝಯಾನ್ ಪರ್ವತದ ಮೇಲೆ ದೇವರ ಆಲಯ ಏನಾಗಿದ್ದು ಕಟ್ಟಲ್ಪಟ್ಟಿದ್ರೆ, ಅಲ್ಲೇ ಝಯಾನ್ ಪರ್ವತದಲ್ಲೇ ದಾವೀದನ ಒಂದು ಸಿಂಹಾಸನ ಆಗಿತ್ತು. ದಾವೀದನ ಆಜ್ಞೆ ಕೊಡ್ಬೇಕಾರೆ ಆ ಝಯಾನ್ ಪರ್ವತದಲ್ಲಿ ಅರಮನೆಯಲ್ಲಿ ಕೂತ್ಕೊಂಡು ಸಿಂಹಾಸನ ಕೂತ್ಕೊಂಡು ಆಡಳಿತ ಮಾಡ್ತಾ ಇದ್ದ, ಅಲ್ಲಿ ಆಜ್ಞೆ ಕೊಡ್ತಾ ಇದ್ದ. ಅದು ಯೆರೂಸಲೇಮ್ ಇರುವಂತ ಎಲ್ಲಾ ಕೆಳ ನಿವಾಸಗಳೆಲ್ಲ ಏನ್ ಮಾಡ್ತಾರೆ? ಕೈಗೊಂಡು ನಡೀತಾರೆ. ಅದು ಹೇಳೋದು ಏನೋ ಜಿಯೋನಿಂದ ಧರ್ಮೋಪದೇಶವು, ಕ್ರಿಸ್ತನು ಮತ್ತೆ ಸಭೆ ಮುಖಾಂತರ, ಯೇಸು ಕ್ರಿಸ್ತು ಎಲಿಯಾ ಕ್ಲಾಸ್ ಆಫ್ ಪೀಪಲ್ ಸಭೆ ಮುಖಾಂತರ ಏನ್ ಮಾಡ್ತಾರೆ? ಏನ್ರಿ? ಧರ್ಮೋಪದೇಶವನ್ನು ಕೊಡ್ತಾರೆ. ಭೂಲೋಕ ಜನಗಳಿಗೆ, ಸತ್ತೋಗಿರೆಲ್ಲ ಪುನರ್ತನ ಬರ್ತಲ್ಲ ದೇವರಾಜ್ಯದಲ್ಲಿ, ಆ ಭೂಲೋಕ ಜನಗಳಿಗೆ ಏನ್ರಿ ಏನ್ ಕೊಡ್ತಾರೆ? ಯೆಹೋವನ ವಾಕ್ಯ ಕೊಡ್ತಾರೆ. ಹೆಂಗ್ ಕೊಡ್ತಾರೆ? ಯೆರೂಸಲೇಮಿಂದ. ಯೆರೂಸಲೇಮ್ ಅಂದ್ರೆ ಭೂಲೋಕದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ರಾಜ್ಯ ಸ್ಥಾಪನೆ ಆಗ್ಬೇಕಾರೆ ಎಲ್ಲಾ ಪಿತೃಗಳು ಇದ್ಬಿಡ್ತಾರೆ. ಅವ್ರ ಮುಖಾಂತರ ಯೆಹೋವನ ವಾಕ್ಯವನ್ನು ಏನ್ ಮಾಡ್ತಾರೆ? ಅವರು ಕೊಡ್ತಾರಂತೆ. ನೋಡ್ರಿ, ಇದಕ್ಕೆ ಇದು ದೇವರಾಜ್ಯ ಭೂಲೋಕದ ಸ್ಥಾಪನೆ ಆಗ್ಬೇಕಾದ್ರೆ ಹೇಗಿರುತ್ತೆ ಅಂತ ಪಿಕ್ಚರ್ನ ನಮ್ಗೆ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ ಹೊರತು ಇದು ಸತ್ತೋಗಿರೋಂಥ ಆತ್ಮಗಳು ಸತ್ತೋಗಿದ ತಕ್ಷಣ ಅಲ್ಲೋಗ್ತಾರೆ ಇಲ್ಲೋಗ್ತಾರೆ ಅಂತ ಅಂದ್ಬಿಟ್ಟು ಪ್ರೂಫ್ ಆಗಿ ಅಲ್ವೇ ಅಲ್ಲ. ಯಾಕಂದ್ರೆ ಇದು ಒಂದು ದರ್ಶನ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಅದರಿಂದ ದಯವಿಟ್ಟು ಸೋದರಗಳು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸರಿ, ನಾವು ಏನ್ ಮಾಡೋಣ, ಇನ್ನ ಮಿಕ್ಕಿದ ಭಾಗಗಳನ್ನ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ನೋಡೋಣ. ಯಾಕಂದ್ರೆ ಎಲ್ಲ ಇನ್ನ ತುಂಬಾ ಲೆಂತಿ ಆಗಿದೆ, ಅದರಿಂದ ನಮ್ಗೆ ಸಮಯ ಸಾಲಲ್ಲ. ಮುಂದಿನ ವಾರ ಇದ್ರ ಬಗ್ಗೆ ಇನ್ನ ಬೇರೆ ಬೇರೆ ವಿಚಾರಗಳಿದೆ, ಅದನ್ನೇ ಮಾಡೋಣ ಡೀಟೇಲ್ ಆಗಿ ನಾವೇನ್ ಮಾಡೋಣ ನೋಡೋಣ. ಓಕೆನಾ? ಸರಿ, ಇವಾಗ ಯಾರಾದ್ರೂ ಸಹೋದರ ಸಹೋದರಿಗಳು ನಿಮ್ಗೇನೋ ಡೌಟ್ ಇತ್ತು ಅಂದ್ರೆ ನೀವು ಕೇಳ್ಬೋದು. ಅದನ್ನ ನಾವೇನ್ ಮಾಡೋಣ ಡಿಸ್ಕಸ್ ಮಾಡಕ್ಕೆ ಪ್ರಯತ್ನ ಮಾಡೋಣ. ಇವ ಸಂಬಂಧಪಟ್ಟಿರೋಂಥ ಕ್ಲಾಸ್ ಡೌಟ್ಸ್ ಇದ್ರೆ ಮಾತ್ರ ಹೇಳ್ರಿ, ಇಲ್ಲ ಮುಂದಿನ ವಾರ ನಾವು ಕಂಟಿನ್ಯೂ ಮಾಡೋಣ. ಯಾರಿಗೇನೋ ಪ್ರಶ್ನೆ ಇದೆಯಾ? ಏನೋ ಡೌಟ್ಸ್ ಇದೆಯಾ? ಸರಿ, ಹಾಗಾದ್ರೆ ನಾವು ಒಂದು ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ. ಯಾರಿಗೇನು ಡೌಟ್ಸ್ ಇಲ್ಲದ ಕಾರಣದಿಂದ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಎಲ್ಲ ಸೋದರ ಸೋದರಿಗಳಿಗೆ, ಕ್ರೈಸ್ತ ಸೋದರ ಸೋದರಿಗಳಿಗೆ ಎಲ್ಲರಿಗೂ ಹಂಚ್ಕೊಳ್ಳಿ, ವಿಚಾರಗಳನ್ನ ತಿಳಿಸಿ. ಯಾರೋ ಆಸಕ್ತಿ ಇದ್ದರೆ ಹೊಸಬ್ರು ಪಾಠ ಕೇಳೋದಕ್ಕೆ ನಿಮ್ಮ ಕಾಂಟ್ಯಾಕ್ಟ್ನ ಶೇರ್ ಮಾಡಿದ್ರೆ ಅವ್ರಿಗೆ ನಾವು ಹೊಸ ಕ್ಲಾಸಸ್ನ ಶುರು ಮಾಡೋಕ್ಕೆ ಅನುಕೂಲ ಆಗ್ತದೆ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.